ಸಕಲೇಶಪುರ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಬಲಪಡಿಸುವ ಉದ್ದೇಶದಿಂದ ಕೈಗೊಳ್ಳಬೇಕಾದ ಕ್ರಮಗಳು ಹಾಗೂ ನೂತನ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮವನ್ನು ಇಂದು ಸಂಘದ ಕಚೇರಿಯಲ್ಲಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಗಗನ್ ಹಡ್ಲಳ್ಳಿ ಅವರ ನೇತೃತ್ವದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಗಗನ್ ಹಡ್ಲಳ್ಳಿ ತಾಲೂಕು ಕರವೇ ನೂತನ ಘಟಕ ಉದ್ಘಾಟನೆಯಾಗಿ 3 ತಿಂಗಳು ಆಗಿದೆ. ಎಲ್ಲ ಘಟಕದ ಪದಾಧಿಕಾರಿಗಳು ಸಂಘಟನೆ ಬಲಪಡಿಸುವ ನಿಟ್ಟಿನಲ್ಲಿ ಕ್ರಿಯಾಶೀಲರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಸಂಘಟನೆಯನ್ನು ಬಲಪಡಿಸುವ ಮೂಲಕ ನಾಡು ನುಡಿ ಭಾಷೆ ಜಲಕ್ಕಾಗಿ ಪ್ರಾಮಾಣಿಕ ಹೋರಾಟವನ್ನು ಮಾಡುವುದರೊಂದಿಗೆ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು. ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರವರ ಯೋಜನೆಯಂತೆ ಪ್ರತಿ ಜಿಲ್ಲೆಯಲ್ಲಿ 1000 ಸ್ವಯಂ ಸೇವಕರನ್ನು ಸಿದ್ಧಪಡಿಸುವ ಕಾರ್ಯಕ್ಕೆ ತಮ್ಮ ತಾಲೂಕಿನಿಂದ ಅತಿ ಹೆಚ್ಚು ಸ್ವಯಂ ಸೇವಕರನ್ನು ಸಿದ್ಧಗೊಳಿಸಲಾಗುವುದು ಹಾಗೂ ಮುಂದಿನ ದಿನಗಳಲ್ಲಿ ತಾಲೂಕಿನ ಜ್ವಲಂತ ಸಮಸ್ಯೆಗಳಾದ ಕಾಡಾನೆ ಸಮಸ್ಯೆ, ರಾಷ್ಟ್ರೀಯ ಹೆದ್ದಾರಿ ಹಾಗೂ ಪಟ್ಟಣದ ಮಧ್ಯದಲ್ಲಿ ಕಸದ ಸಮಸ್ಯೆ ಸೇರಿದಂತೆ ಹಳೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ತಂಗುದಾಣದ ವ್ಯವಸ್ಥೆಯ ಬಗ್ಗೆ ಸಂಘಟನೆ ಪ್ರಾಮಾಣಿಕವಾಗಿ ಹೋರಾಟ ಮಾಡಲಾಗುವುದು. ಇದಕ್ಕೆ ಎಲ್ಲ ಕಾರ್ಯಕರ್ತರ ಬೆಂಬಲ ಅವಶ್ಯಕತೆ ಇದೆ ಎಂದು ಹೇಳಿದರು. ಸಕಲೇಶಪುರ ಆಲೂರು ಉಸ್ತುವಾರಿ ಹಾಗೂ ಜಿಲ್ಲಾ ಕಾರ್ಯದರ್ಶಿಯಾದ ರಘುಪಾಳ್ಯ ಮಾತನಾಡಿ, ನಮ್ಮ ಕರವೇ ರಾಜ್ಯಾಧ್ಯಕ್ಷ ನಿರ್ಣಯದಂತೆ ಪ್ರತಿ ಜಿಲ್ಲೆಯಿಂದ 1000 ಸ್ವಯಂ ಸೇವಕರ ಪಡೆಯನ್ನು ಕಟ್ಟಿ ನಮ್ಮ ತಾಲೂಕಿನ ನಾಡು ನುಡಿಗೆ ಧಕ್ಕೆ ಉಂಟಾಗದ ಹೋರಾಟ ಮಾಡುವ ಕೆಲಸ ಮಾಡಲಾಗುವುದು. ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಸ್ವಯಂ ಕಾರ್ಯಕರ್ತರ ಪಡೆಯನ್ನು ಸಿದ್ಧ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸಂಘಟನೆ ಯಾವ ರೀತಿ ಬಲಪಡಿಸಬೇಕು ಎಂಬುದನ್ನು ಹೇಳಿದರು. ಮಹಿಳಾ ಘಟಕ ಶೋಭಾ ಮಾತನಾಡಿ, ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಮಹಿಳೆಯರ ಸಂಘಟನೆಯನ್ನು ಬಲಿಷ್ಠವಾಗಿ ಕಟ್ಟುವ ಮೂಲಕ ತಾಲೂಕಿನಲ್ಲಿ ನಾಡು ನುಡಿಗೋಸ್ಕರ ಹೋರಾಟ ಮಾಡಲಾಗುವುದು. ನಮಗೆ ಸಿಕ್ಕ ಜೀವನದಲ್ಲಿ ಸ್ವಲ್ಪ ಸಮಯದಲ್ಲಿ ನಾಡು ನುಡಿಗಾಗಿ ಸಮಯ ಮೀಸಲಿಡಬೇಕು. ಆದ್ದರಿಂದ ನಾವು ಸಂಘಟನೆಯ ಮೂಲಕ ಸಂಘಟರಾಗಬೇಕು ಎಂದರು. ತಾಲೂಕು ರೈತ ಘಟಕದ ಅಧ್ಯಕ್ಷ ವಸಂತ ಬೊಮ್ಮನಕೆರೆ ಮಾತನಾಡಿ, ಹೋರಾಟದ ಮೂಲಕ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಲಾಗುತ್ತಿದೆ. ತಾಲೂಕು ಅಧ್ಯಕ್ಷರಾದ ಗಗನ್ ರವರ ಅಧ್ಯಕ್ಷತೆಯಲ್ಲಿ ನಾಡು ನುಡಿ ಕಟ್ಟುವ ಮೂಲಕ ಕೆಲಸ ಮಾಡೋಣ ಎಂದರು. 35 ನಿಮಿಷ ನಮ್ಮ ನಾರಾಯಣಗೌಡರು ಕೂರಿಸ್ಕೊಂಡು ಕ್ಲೀನಾಗಿ ಮಾತಾಡಿ ನಮ್ಮ ಹತ್ರ ಎಲ್ಲ ಕಾಫಿ ಎಲ್ಲ ತರಿಸಿ ಸಕಲೇಶಪುರ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಇನ್ನು ಮುಂದೆ ಚೆನ್ನಾಗಿ ನಿಮ್ಮದೇ ಮಾದರಿ ಆಗಬೇಕು, ನಮ್ಮ ಮಾದರಿ ಆಗಬೇಕು ನಮ್ಮ ರಾಜ್ಯದಲ್ಲಿ ಸಕಲೇಶಪುರ. ನನ್ನ ಹುಟ್ಟೂರು, ನನ್ನ ತವರೂರು, ಅಲ್ಲಿಂದನೇ ನಮ್ಮ ಕಾರ್ಯಕ್ರಮ ಮೊದಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಇವಾಗಿಂದನೂ ಇನ್ನು ನಮ್ಮ ಸೈನಿಕರಂತೆ ಒತ್ತಿಸ್ಬೇಕು, ನಾವು 100 ಜನ ಒಂದೊಂದು ತಾಲೂಕಲ್ಲಿ ಕೊಡಬೇಕು ಅಂತೆಲ್ಲ ನಾವು ಮಾಡಿದ್ದು. ತುಂಬ ಖುಷಿ ಆಯಿತು ಅಣ್ಣ. ಒಂದು ವಿಷಯ, ರಾಜ್ಯ ಮೀಟಿಂಗ್ ಇದೆಯಲ್ಲ, ಒಂದು ಪಿನ್ ಬಿದ್ದರೂ ಕೂಡ ಸೌಂಡ್ ಕೇಳಲ್ಲ. ನಾನು ಅದಕ್ಕೆ ಹೇಳಿದ್ದು ಸೈಲೆಂಟ್ ಆಗಿರ್ಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ. ಒಂದು ಪಿನ್ ಮೀಟಿಂಗ್ ಅಲ್ಲಿ ನಾವು ಕೂತಿದ್ವಿ, ಒಂದು ಪಿನ್ ಬಿದ್ದರೂ ಕೂಡ ಕೇಳಲ್ಲ. ಆ ಥರ ಮೀಟಿಂಗು, ಆ ಥರ ಇದು ಈ ಥರ ಎಲ್ಲ ನಾವು ಕೂಡ ನಿಮ್ಮ ಸಪೋರ್ಟ್ ನಮಗೆ ಇರಲಿ ಯಾವಾಗಲೂ ಸದಾ. ನಮ್ಮ ಎಲ್ಲರೂ ಎಲ್ಲ ಏನೋ ನಮ್ಮ ದುಷ್ಯಂತ್ ಅವ್ರು ಹೇಳಿದ್ರು ಒಂದು ಮಾತು, ಕರವೇ ಕುಟುಂಬ ಎಲ್ಲ ಒಂದೇ, ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಹೆಸರಿಗೆ. ನಾನು ನಿಮ್ಮಂಗೆ, ನೀವು ನಮ್ಮಂಗೆ ಎಲ್ಲರ ಒಗ್ಗಟ್ಟಾಗಿ ಮಾಡಿದ್ರೆ ನಮ್ಮ ಸಮಸ್ಯೆಗಳು ಇವತ್ತರ ನಾಳೆ ಬಗೆಹರಿಯುತ್ತೆ ಅಂತ ಹೇಳ್ತಾ ನಾನು ಒಂದೆರಡು ಮಾತನಾಡ್ತೀನಿ. ಕಾರ್ಯಕ್ರಮದಲ್ಲಿ ಸಂಘಟನೆಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಹೆಚ್ಚಿನ ಸಂಖ್ಯೆ ಕಾರ್ಯಕರ್ತರು ಸೇರ್ಪಡೆಯಾದರು ಹಾಗೂ ತಾಲೂಕು ಕಾರ್ಮಿಕ, ರೈತ ಹಾಗೂ ವಿದ್ಯಾರ್ಥಿ ಘಟಕದ ಕೆಲವು ಜವಾಬ್ದಾರಿಗಳನ್ನು ನೀಡಲಾಗುವುದು. ಕಾರ್ಯಕ್ರಮದಲ್ಲಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.